ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 38ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकं. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे ವೇದಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ನಾವು ನಿನ್ನೆ ನೋಡಿದ್ವಿ ಹೇಗೆ ಆಂಜನೇಯ ಸಮುದ್ರವನ್ನ ದಾಟಕ್ಕೆ ಅವನು ಹಾರಕ್ಕೆ ಶುರು ಮಾಡಿದಾಗ ಅಲ್ಲಿ ಅವನಿಗೆ 2 ಅಡಚಣೆಗಳು ಬಂದ್ವು. ಮೊದಲನೇದು ಮೈನಾಕ ಅಂತ ಪರ್ವತ, ಅದು ಪ್ರೀತಿಯಿಂದ ಬಂದಿತ್ತು, ಸಹಾಯ ಮಾಡಕ್ಕಂತ ಬಂದಿತ್ತು. ಎರಡನೇದಾಗಿ ಸುರಸ ಅಂತ ನಾಗಮಾತೆ, ಅವಳು ರಾಕ್ಷಸಿ ರೂಪದಲ್ಲಿ ಬಂದಿದ್ಲು, ದೇವತೆಗಳು ಅವಳನ್ನು ಕಳಿಸಿದ್ರು, ಅದಕ್ಕೆ ಅವಳು ಪರೀಕ್ಷೆ ಮಾಡಕ್ ಬಂದಿದ್ದು. ಈಗ ಸುರಸೆ ಹತ್ರ ಎಲ್ಲ ಮಾತಾಡಿ ಮುಗಿಸಿ ಯಾವಾಗ ಆಂಜನೇಯ ಇನ್ನ ಮುಂದೆ ಹಾರಕ್ ಶುರು ಮಾಡ್ತಾನೋ ಆಗ ಒಂದು ನಿಜವಾದ ರಾಕ್ಷಸಿ, ಕೆಟ್ಟ ಉದ್ದೇಶದಿಂದ, ತಪ್ಪಾಗಿರೋ ಒಂದು ಉದ್ದೇಶದಿಂದ ಸಿಂಹಿಕಾ ಅಂತ ಅವಳ ಹೆಸರು, ಅವಳು ಬರ್ತಾಳೆ. ಈ ಸಿಂಹಿಕೆ ಏನಂದ್ರೆ ಅವಳು ನೀರೊಳಗೆ ಇರ್ತಾಳೆ, ಆದ್ರೆ ಅವಳಿಗೊಂದು ವರ ಸಿಕ್ಕಿರುತ್ತೆ. ಅವಳು ಏನಂದ್ರೆ ಛಾಯಾಗ್ರಾಹಿ ಅಂತ ಹೇಳ್ತಾರೆ. ಛಾಯಾಗ್ರಾಹಿ ಅಂದ್ರೆ ಈಗ ಅಲ್ಲಿ ಆಕಾಶದಲ್ಲಿ ಏನೋ ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದ್ರ ಛಾಯೆ ಬೀಳುತ್ತಲ್ಲ ಅಲ್ಲಿ ನೀರಲ್ಲಿ, ಆ ಛಾಯೆನ ಹಿಡಿದ್ರೆ ಅವಳು ಅದನ್ನ ಅವಳು ಎಳ್ಕೊಂಡ್ಬಿಟ್ಟು ತನ್ನ ಬಾಯಿಗೆ ಹಾಕೊಬಹುದು, ತಿನ್ಬಹುದು. ಆ ತರ ಒಂದು ಅವಳಿಗೆ ಪವರ್ ಇತ್ತು. ಸೊ ಈ ಸಿಂಹಿಕೆ ಅನ್ನೋಳು ಏನ್ ಮಾಡ್ತಾಳೆ, ಹನುಮಂತ ಇವಾಗ ಹಾರ್ಕೊಂಡು ಹೋಗ್ತಾ ಇದ್ದಾನೆ, ಅವನ್ ಛಾಯೆ ಅಲ್ಲಿ ನೀರಲ್ಲಿ ಬೀಳ್ತಾ ಇದೆ, ಆ ಛಾಯೆನ ಹಿಡ್ಕೊಂಡ್ಬಿಟ್ಲು ಅವಳು. ಓ, ಈ ವಾನರ ಇವಾಗ ಹೋಗ್ತಾ ಇದ್ದಾನೆ, ಇವನ್ ನಾನು ತಿಂದು ಹಾಕ್ತೀನಿ ಅಂತ ಅವ್ನ್ ಹಿಡ್ಕೊಂಡು ಎಳಿಯಕ್ ಶುರು ಮಾಡಿದ್ಲು ತನ್ನ ಹತ್ರಕ್ಕೆ. ಆಗ ಹನುಮಂತನ್ಗೆ ಏನಾಗತ್ತೆ, ಏನಿದು ನನ್ನನ್ನು ಏನೋ ಎಳಿತಾ ಇದ್ದಂಗ ಆಗ್ತಾ ಇದೆಯಲ್ಲ, ನಾನ್ ಮುಂದೆ ಹಾರಕ್ ಆಗ್ತಾ ಇಲ್ವಲ್ಲ, ಏನೋ ಇಲ್ಲಿ ನನ್ನನ್ನ ಅಡ್ಡ ಬಂದಂಗಿದೆಯಲ್ಲ, ಏನಿದು ಅಂತ ನೋಡ್ತಾನೆ. ಆವಾಗ ಅವನ್ಗೆ ಅರ್ಥ ಆಗತ್ತೆ, ಓಹೋ ನೀರಲ್ಲಿ ಇವಳು ಈ ಸಿಂಹಿಕೆ ಇದ್ದಾಳೆ ಅಂತ. ಅವನಿಗೆ ಗೊತ್ತಾಗತ್ತೆ ಇವಳು ನಿಜವಾದ ರಾಕ್ಷಸಿ. ಅವಳು ಹೇಳ್ತಾಳೆ, ನಾನು ಇವಾಗ ನೀನು ತಿಂದು ಹಾಕ್ಬಿಡ್ತೀನಿ, ನಾನ್ ರಾಕ್ಷಸಿ, ನನಗೆ ನೀನ್ ಇವಾಗ ನನಗೆ ಊಟ ಆಗ್ಬೇಕು ಅಂತ ಅವಳು ಹೇಳ್ತಾಳೆ, ಬಾಯಿ ದೊಡ್ಡದಾಗಿ ತೆಗಿತಾಳೆ. ಆವಾಗ ಆಂಜನೇಯ ಏನ್ ಮಾಡ್ತಾನೆ, ಅವಳ ಬಾಯಿ ಒಳಗ್ ಹೋಗ್ಬಿಟ್ಟು ಅವಳ ಹೊಟ್ಟೆ ಒಳಗ್ ಹೋಗಿ ಅಲ್ಲಿ ಒಳಗೆಲ್ಲ ಹರಿದಾಕ್ಬಿಟ್ಟು ಅವಳು ಒಳಗಿರೋ ಅವಯವಗಳೆಲ್ಲ ಅದನ್ನ ಛಿದ್ರ ಛಿದ್ರ ಮಾಡಿ ಹೊರಗಡೆ ಬರ್ತಾನೆ. ಆ ಕಾರ್ಯ ಅವನ್ ಮಾಡಿದಾಗ ಅವಳು ಪ್ರಾಣ ಹೋಗುತ್ತೆ ಅವಳಿಗೆ. ಸೊ ಇವಳು ನಿಜವಾದ ರಾಕ್ಷಸಿ, ಇವಳು ನಿಜವಾಗ್ಲೂ ಒಂದು ಕೆಟ್ಟ ಉದ್ದೇಶದಿಂದ ಅವನ್ಗೆ ತೊಂದರೆ ಕೊಟ್ಲು. ಆವಾಗ ಅವಳನ್ನ ಅವನ್ ಶಕ್ತಿಯಿಂದ ಸಂಹಾರ ಮಾಡ್ದ. ಈ ತರ ಸಿಂಹಿಕೆಯನ್ನ, ಆ ಅಡಚಣೆನ ದೂರ ಮಾಡ್ಕೊಂಡ. ಇವಾಗ ಇವನ್ ಹನುಮಂತ ಈ ತರ ಸಿಂಹಿಕೆಯನ್ನ ವಧ ಮಾಡಿದನ್ನ ನೋಡಿದ್ರಲ್ಲ, ಅಲ್ಲೆಲ್ಲ ಆ ಗಂಧರ್ವರು, ಕಿನ್ನರರು, ಎಲ್ಲ ದೈವಿ ಅಸ್ತಿತ್ವ ಇರುವಂತ ಎಲ್ಲಾ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ, ಈ ಆಂಜನೇಯನ್ಗೆ ಆಶೀರ್ವಾದ ಮಾಡ್ತಾರೆ. ಯಸ್ಯ ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾತವ ಧೃತಿರ್ ದೃಷ್ಟಿರ್ ಮತಿರ್ ದಾಕ್ಷ್ಯಂ ಸ ಕರ್ಮಸು ನ ಸೀದತಿ. ಓ ವಾನರೇಂದ್ರ, ವಾನರಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರೋ ವಾನರ ನೀನು. ನಿಂತರ ಈ 4 ಗುಣಗಳು ಯಾರಿಗಿದೆಯೋ, ಯಾವ ಗುಣಗಳು? ಧೃತಿ, ದೃಷ್ಟಿ, ಮತಿ, ದಾಕ್ಷ್ಯಂ. ಏನಿದು? ಧೈರ್ಯ ಯಾರಿಗಿದೆ, ದೃಷ್ಟಿ ಮುನ್ನಾಲೋಚನೆ ಮಾಡುವಂತ ಕ್ಷಮತೆ, ಒಂದು ಒಳ್ಳೆ ದೃಷ್ಟಿ ಯಾರಿಗಿದೆ, ಬುದ್ಧಿವಂತಿಕೆ ಯಾರಿಗಿದೆ, ಮತ್ತು ಕೌಶಲ್ಯ ಯಾರಿಗಿದೆ. ಈ ಎಲ್ಲಾ 4 ಗುಣಗಳು ಯಾರಿಗೆ ಇದೆಯೋ, ನಿಂತರಾನೇ ಇದೇ ಗುಣ ಇದ್ರೆ ಅಂಥ ವ್ಯಕ್ತಿ ಯಾವತ್ತೂ ಯಶಸ್ವಿಯಾಗಿರ್ತಾನೆ. ಅವ್ರು ಯಾವ ಕಾರ್ಯದಲ್ಲೂ ಅವ್ರಿಗೆ ಒಂದು ಫೇಲಿಯರೇ ಆಗಲ್ಲ, ಅವ್ರು ಯಾವ್ದ್ರಲ್ಲೂ ಅಸಫಲ ಆಗಲ್ಲ, ಸದಾಕಾಲ ಅವ್ರಿಗೆ ಯಶಾನೇ ಸಿಗುತ್ತೆ ಅಂತ ಅವರೊಂದು ಆಶೀರ್ವಾದ ಮಾಡ್ತಾರೆ. ಸೊ ಇದನ್ನ ಅವ್ರು ಹೇಳುವಾಗ ಏನು,
ಆಂಜನೇಯನಲ್ಲಿ ಈ ಎಲ್ಲಾ ಗುಣಗಳಿದೆ ಅಂತ ಅವನಿಗೆ ಯಶ ಸಿಗುತ್ತೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಆಂಜನೇಯನ್ ಥರ ಯಾರಾದ್ರೂ ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ಅವ್ರಿಗೂ ಕೂಡ ಸದಾಕಾಲ ಯಶ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ನಮ್ಗೆಲ್ಲ ಅದೊಂದು ಪಾಠ ಏನಂದ್ರೆ ನಾವು ಈ ತರ ಗುಣಗಳನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು ನಮ್ಮಲ್ಲಿ ಅಂತ. ಸರಿ, ಇವಾಗ ಸಿಮ್ಮಿಕೆ ಸಂಹಾರ ಆಯ್ತು. ಮುಂದೆ ಹೋಗ್ತಾನೆ. ಕಡೆಗೆ ಇವಾಗ ಈ ಆಂಜನೇಯನ್ಗೆ ಅನ್ಸುತ್ತೆ ಮನ್ಸಲ್ಲಿ, ಓಹೋ ನಾನು ಏನೋ ಈ ಮಧ್ಯ ಈ ಹಾರ್ಕೊಂಡ ಆ ಉತ್ಸಾಹದಲ್ಲಿ ನಾನು ರಾಮನಾಮ ಮರ್ತ್ಬಿಟ್ಟಿದ್ದೆ. ಅದಕ್ಕೆ ನನ್ಗೆ ಇದೆಲ್ಲ ಅಡಚಣೆಗಳು ಬಂತು ಮಧ್ಯದಲ್ಲಿ. ನಾನು ಇವಾಗ ರಾಮನಾಮನೇ ಹೇಳ್ಕೊಂಡು ಅದ್ರ ಮೇಲೆ ಗಮನ ಇಟ್ಕೊಂಡು ಅದ್ರ ಮೇಲೆ ಮನ್ಸು ಕೇಂದ್ರಿತ ಮಾಡ್ಕೊಂಡು ನಾನು ಹಾರ್ತೀನಿ ಅಂತ ಅದೇ ತರ ರಾಮನಾಮ ಜಪ ಮಾಡ್ಕೊಂಡೇ ಅವ್ನು ಹೋಗ್ತಾನೆ. ಅದರಿಂದ ಅವ್ನಿಗೆ ಇನ್ಯಾವ್ದ್ ಅಡಚಣೆನೂ ಬರಲ್ಲ. ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತಾನೆ. ಆ ಕಡೆ ಲಂಕೆ ಹತ್ರ ಹೋಗ್ತಾನೆ. ಅಲ್ಲಿ ಲಂಕೆ ತಲುಪಿದಾಗ ಅವನಿಗೆ ಮನಸ್ಸಲ್ಲಿ ತುಂಬಾ ಕೃತಜ್ಞತೆ ಅನ್ಸುತ್ತೆ. ರಾಮನಾಮ ನಾನು ಹೇಳಿದ್ದಕ್ಕೆ ನಾನು ಸೇಫ್ ಆಗಿ ಸರಿಯಾಗಿ ಇಲ್ಲಿ ಬಂದಿದ್ದೀನಿ ಅಂತ ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ಅವನಿಗನ್ಸುತ್ತೆ, ಓ ಇವಾಗ ಅವನು ಹಾರ್ಬೇಕಾದ್ರೆ ಒಂದು ವಿಶಾಲವಾದ ರೂಪ ತಗೊಂಡಿದ್ದ ಅಲ್ವಾ, ಅದೇ ರೂಪದಲ್ಲಿ ಅವ್ನು ಇಲ್ಲಿ ಓಡಾಡಿದ್ರೆ ಆ ರಾಕ್ಷಸರೆಲ್ಲ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ನು ಯಾರೋ ಬೇರೆಯವನು, ಇವ್ನು ಎಲ್ಲಿಂದನೋ ಬಂದಿದ್ದಾನೆ ಅಂತ. ಸೊ ಅವ್ರಿಗೇನು ಗೊತ್ತಾಗ್ಬಾರ್ದು, ಸೈಲೆಂಟ್ ಆಗಿ ತಾನು ಒಳಗೆ ಹೋಗ್ಬೇಕು, ಸೀತೆನ ಹುಡುಕ್ಬೇಕು ಅನ್ನೋ ಉದ್ದೇಶದಿಂದ ತನ್ನ ಆ ಸೈಜನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ. ಮುಂಚೆ ಯಾವ ತರ ಒಂದು ವಾನರ, ಒಂದು ಸಾಮಾನ್ಯ ಕಪಿ ಇದ್ರೆ ಅದ್ ಯಾವ ಸೈಜಲ್ಲಿ ಇರುತ್ತಲ್ಲ ಅದೇ ಸೈಜಿಗೆ ಬಂದ್ಬಿಡ್ತಾನೆ, ಚಿಕ್ಕದಾಗ್ಬಿಡ್ತಾನೆ. ಅಲ್ಲಿ ಬಂದು ಎಲ್ಲಾ ಕಡೆ ನೋಡ್ತಾನ ಅವನು. ಅವನಿಗೆ ತುಂಬಾ ಆಶ್ಚರ್ಯ, ಈ ಲಂಕೆ ಎಷ್ಟು ಸುಂದರವಾದ ಜಾಗ, ಇದನ್ನ ನೋಡಿದ್ರೆ ಈ ಐಶ್ವರ್ಯ, ಇಲ್ಲಿರೋ ಸೌಂದರ್ಯ, ಇಲ್ಲಿರೋ ತೇಜಸ್ಸು, ಇದೆಲ್ಲ ನೋಡಿದ್ರೆ ಅವನಿಗೊಂಥರ ಏನೋ ನಾನು ಇಂದ್ರಲೋಕದಲ್ಲೇ ಅಮರಾವತಿ ಅಂತ ಆ ಇಂದ್ರನ ಪಟ್ನ ಇದೆಯಲ್ಲ ಅಲ್ಲಿಗೆ ಬಂದ್ಬಿಟ್ನಾ ಅಂತ ಅನ್ಸಕ್ ಶುರು ಆಗುತ್ತೆ. ಅಷ್ಟು ಸುಂದರವಾಗಿದೆ ಲಂಕೆ. ಆ ತರ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಸರಿ, ಅವನೇನ್ ಅನ್ಕೋತಾನೆ, ಓಕೆ ಇವಾಗ ಅವನು ಅಲ್ಲಿ ಹೋಗಿ ರೀಚ್ ಆದಾಗ ಸಂಜೆ ಸಮಯ. ಅವನು ಸರಿ ಕತ್ಲೆ ಆಗ್ಬಿಡ್ಲಿ, ಆ ಕತ್ಲೆನಲ್ಲಿ ನಾನು ಹೋದ್ರೆ ಯಾರು ನನ್ನನ್ನು ನೋಡಲ್ಲ, ಇಲ್ಲಾಂದ್ರೆ ಯಾರಾದ್ರೂ ನೋಡ್ಬಿಟ್ಟು ನನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅವ್ನು ಕಾಯ್ತಾನೆ. ಕತ್ಲೆ ಆಗಿದ್ ಕೂಡ್ಲೆ ತನ್ನ ಸೈಜ್ ಇನ್ನೊಂಚೂರು ಕಡಿಮೆ ಮಾಡಿ ಒಂದು ಚಿಕ್ಕದಾಗಿ ಒಂದು ಬೆಕ್ಕಿದ್ರೆ ಯಾವ ಸೈಜಲ್ಲಿ ಇರುತ್ತಲ್ಲ ಆ ಲೆವೆಲ್ಗೆ ಮಾಡ್ಕೊಂಡ್ಬಿಡ್ತಾನೆ. ಚಿಕ್ಕ ರೂಪ ತಗೋತಾನೆ. ಆಮೇಲೆ ಒಳಗೆ ಆ ಲಂಕೆ ಮೇನ್ ಎಂಟ್ರೆನ್ಸ್ ದ್ವಾರಗಳಿರುತ್ತಲ್ಲ ಅಲ್ಲಿ ಆ ಗೇಟ್ ದಾಟಿ ಹೋಗಕ್ ನೋಡ್ತಾನೆ ನಿಧಾನಕ್ಕೆ. ಆದ್ರೆ ಅಲ್ಲಿ ಅವನು ಒಳಗ್ ಹೋಗ್ಬೇಕು ಅಂತ ಹೊರಟಾಗ್ಲೆ ಅಲ್ಲೊಂದು ದೇವತೆ ಬಂದ್ಬಿಡ್ತಾಳೆ. ಅವಳು ಒಂದು ದೊಡ್ಡ ರೂಪ. ಅವಳು ಹೇಳ್ತಾಳೆ ನಾನ್ ಲಂಕಿನಿ ಅಂತ. ಅವಳು ಯಾರು? ಆ ಲಂಕಾ ನಗರದ ದೇವಿ ಅವಳು. ನಾನ್ ಲಂಕಿಣಿ ಅಂತ, ನೀನ್ ಯಾರು ಹೇಳು, ನೀನ್ ಯಾರು ಅಂತ, ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾಳೆ ಆಂಜನೇಯನ್ನ ಕೋಪಿಸ್ಕೊಂಡು. ಯಾರ್ ನೀನು, ಯಾಕೆ ಇಲ್ಲಿ ಬಂದಿದ್ಯಾ ಅಂತಾಳೆ. ಆವಾಗ ಅವನು ಹೇಳ್ತಾನೆ ನಾನಿಲ್ಲಿ ನಗರ ನೋಡಕ್ಕಂತ ಬಂದಿದ್ದೀನಿ ಅಂತ. ಅವಳು ಯಾರ್ ವಾನರರು ಇಲ್ಲಿ ತನಕ ಯಾವತ್ತೂ ಬಂದಿಲ್ವಲ್ಲ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ, ನಿನ್ಗೇನ್ ಕೆಲ್ಸ ಇಲ್ಲಿ ಅಂತಾಳೆ. ಅವನು ಇಲ್ಲ, ನಾನು ಸುಮ್ಮನೆ ಒಳಗೆ ಹೋಗಿ ನೋಡ್ಬೇಕು, ನಾನು ಬೇರೆ ಬೇರೆ ಕಡೆ ಸುತ್ತಾಡ್ಕೊಂಡು ಬಂದಿದ್ದೀನಿ, ನಾನು ಒಳಗೆ ಹೋಗ್ತೀನಿ, ನಂಗೆ ಬಿಡು ನೀನು ಅಂತಾನೆ. ಅವಳು ತುಂಬಾ ಕೋಪಿಸ್ಕೊಂಡು ಅವನಿಗೆ ಅವನ್ಗೆ ಹೊಡೆದು ಬಿಡ್ತಾಳೆ. ಅವನಿಗೇನಾಗುತ್ತೆ ಅವಾಗ ಆಂಜನೇಯನ್ಗೆ ಕೋಪ ಬಂದ್ಬಿಡುತ್ತೆ, ಇವಳೇನ್ ನನ್ನನ್ನು ಹೊಡೆಯೋದು ಅಂತ. ಆವಾಗ ಆ ಚಿಕ್ಕ ಸೈಜಿಂದ ಮತ್ತೆ ಪುನಃ ವಿಶಾಲವಾದ ರೂಪ ತಗೋತಾನೆ. ಆ ರೂಪ ತಗೊಂಡು ಎಡಗೈಯಲ್ಲಿ, ಸರಿ ಇವಳು ಏನೇ ಆಗ್ಲಿ ಇವಳು ಹೆಂಗಸಲ್ವಾ, ಈ ಒಂದು ಮಹಿಳೆ, ಅವಳ ಮೇಲೆ ನಾನು ತುಂಬಾ ಜೋರ್ ಹಾಕೋದು ಸರಿ ಇಲ್ಲ ಅಂತ ಹೇಳಿ ಅವಳೇನ್ ಮಾಡ್ತಾನೆ, ನಿಧಾನಕ್ಕೆ ಅವನು ಅವಳಿಗೊಂದು ಹೊಡಿತಾನೆ. ಅವನ ಪ್ರಕಾರ ಅವನ್ ಫೋರ್ಸೇ ಹಾಕಿಲ್ಲ, ಲೈಟ್ ಆಗಿ ಹಿಂಗ್ ಹೊಡೆದಿದ್ದಾನೆ. ಆದ್ರೆ ಅದ್ರಲ್ಲೇ ಎಷ್ಟು ಶಕ್ತಿ ಇದೆ ಅಂದ್ರೆ ಅವಳು ಬಿದ್ದೋಗ್ಬಿಡ್ತಾಳೆ, ನೆಲಕ್ಕೆ ಬಿದ್ದ್ಬಿಡ್ತಾಳೆ. ಆಮೇಲೆ ಅವಳು ಹೇಳ್ತಾರೆ, ಅಹಂ ತು ನಗರಿ ಲಂಕಾ ಸ್ವಯಮೇವ ಪ್ಲವಂಗಮ ನಿರ್ಜಿತಾಹಂ ತ್ವಯಾ ವೀರ ವಿಕ್ರಮೇಣ ಮಹಾಬಲ. ಓ ವಾನರ, ನಾನು ಈ ಲಂಕಾ ನಗರಿನೇ, ನಾನು ಲಂಕಿಣಿ, ನಾನು ನಿನಗೆ ಇಷ್ಟೆಲ್ಲ ಶಕ್ತಿ ಇದೆ, ನೀನು ಇಷ್ಟು ಧೈರ್ಯವಂತನಾಗಿದೀಯಾ, ನನ್ನನ್ನ ನೀನು ನಿನ್ನ ಶಕ್ತಿಯಿಂದ ನೀನ್ ನನ್ನನ್ನು ಜಯಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನನಗೆ ಇಲ್ಲಿ ನಾನು ಕಾವಲಾಗಿರ್ಬೇಕು ಅಂತ ಬ್ರಹ್ಮ ಹೇಳಿದ್ರು. ಆವಾಗ ನಾನು ಅವ್ರನ್ನ ಕೇಳಿದ್ದೆ, ನಾನು ಎಲ್ಲಿ ತನಕ ಇಲ್ಲಿ ಕಾವಲ್ ದೇವತೆ ಆಗಿರ್ಬೇಕು ಅಂತ ಕೇಳಿದ್ದೆ. ಆಗ ಬ್ರಹ್ಮ ನನಗೆ ಹೇಳಿದ್ರು, ಯಾವುದೋ ಒಂದು ಸಮಯದಲ್ಲಿ ಒಂದು ವಾನರ ಬರ್ತಾನೆ, ಆಮೇಲೆ ಅವನ್ ನಿನಗೆ ಒಂದು ಹೊಡೆದ್ಬಿಟ್ಟು ನೀನ್ ಕೆಳಗ್ ಬೀಳ್ತೀಯ ನೆಲಕ್ಕೆ, ನಿನಗ್ ಶಕ್ತಿ ಇರಲ್ಲ, ಅವನು ಲೈಟ್ ಆಗಿ ನಿಂಗೆ ಹೊಡಿತಾನೆ, ಆದ್ರೆ ನೀನ್ ಬಿದೋಗ್ಬಿಡ್ತೀಯ. ಆ ಸಮಯದ ತನಕ ನೀನ್ ಕಾಯ್ತಾ ಇರ್ಬೇಕು. ಯಾವತ್ತ ವಾನರ ಬಂದು ನೀನ್ ಅವನ್ ಹೊಡೆದು ನೀನ್ ಬೀಳ್ತೀಯಲ್ಲ, ಅವಾಗ ನೀನ್ ಅರ್ಥ ಮಾಡ್ಕೋಬೇಕು, ಇನ್ಮೇಲಿಂದ ಈ ಲಂಕೆಯ ಸಂಹಾರ ಆಗೋದಿದೆ, ಇನ್ಮೇಲೆ ಲಂಕಾ ನಾಶ ಆಗುತ್ತೆ, ಈ ಎಲ್ಲಾ ರಾಕ್ಷಸರು ಅವ್ರ ನಾಶ ಆಗುತ್ತೆ, ಅಲ್ಲಿ ತನಕ ನೀನ್ ಕಾವಲಿರ್ಬೇಕು ಅಂತ ಹೇಳಿದ್ರು ನನ್ಗೆ ಬ್ರಹ್ಮ. ಸೊ ಇವತ್ ನೀನ್ ಬಂದಿದ್ಯಾ, ನೀನ್ ನನಗೊಂದು ಹೊಡೆದಿದ್ಯಾ,
ಈಗ ನನಗೆ ಅರ್ಥ ಆಯ್ತು, ಇನ್ಮೇಲಿಂದ ಈ ರಾಕ್ಷಸರು ಉಳಿಯಲ್ಲ, ಅವ್ರ ನಾಶದ ಸಮಯ ಬಂತು, ಸರಿ ನಾನು ಹೋಗ್ತೀನಿ ಅಂತ ಅವಳು ಹೋಗ್ಬಿಡ್ತಾಳೆ. ಸೊ ಈಗ ಅವನಿಗೆ ಯಾರು ತಡೆಯೋರಿಲ್ಲ. ಹನುಮಂತ ಒಳಗೆ ಹೋಗ್ತಾನೆ ಲಂಕೆ ಒಳಗೆ. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ, ಅವನು ಒಳಗೆ ಹೋಗುವಾಗ ಅವನು ಎಡಗಾಲನ್ನ ಒಳಗಿಟ್ಟು ಫಸ್ಟ್ ಹೋಗ್ತಾನೆ. ಯಾಕ ಎಡಗಾಲಿಟ್ಟ ಅನ್ನೋದನ್ನ ಆಮೇಲೆ ನೋಡೋಣ. ಅಲ್ಲಿ ಹೋಗ್ತಾನೆ ಒಳಗೆ, ಎಲ್ಲಾ ಕಡೆ ನೋಡ್ತಾನೆ ಏನೇನ್ ನಡೀತಾ ಇದೆ ಅಂತ, ಎಲ್ಲಾ ಕಡೆ ಹುಡುಕ್ತಾ ಇದ್ದಾನೆ ಸೀತೆ ಸಿಗ್ಬೇಕು ಅಂತ. ಈ ರಾಕ್ಷಸರು ಏನೇನ್ ಮಾಡ್ತಾ ಇದ್ದಾರೆ ಅಂತನ ನೋಡ್ತಾನೆ. ತುಂಬಾ ಜನ ಅವರು ಅತ್ಯಂತ ಒಂದು ಇದರಿಂದ ಅಲರ್ಟ್ ಆಗಿ ಅಲ್ಲಿ ರಕ್ಷಣೆ ಮಾಡ್ಬೇಕು, ನಮ್ ನಗರಿ ಇದನ್ನ ರಕ್ಷಣೆ ಮಾಡ್ಬೇಕು ಅಂತ ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಅಸ್ತ್ರಶಸ್ತ್ರಗಳೆಲ್ಲ ಇದೆ, ಅವ್ರು ಗಾರ್ಡ್ ಮಾಡ್ತಾ ಇದ್ದಾರೆ. ಇನ್ನ ಸ್ವಲ್ಪ ಜನ ಸ್ವಲ್ಪ ರಾಕ್ಷಸರೇನೆ ವೇದ ಪಠನ ಮಾಡ್ತಾ ಇದ್ದಾರೆ. ಇನ್ನ ಸ್ವಲ್ಪ ಜನ ಸಂಗೀತ, ನೃತ್ಯ ಅದನ್ನೆಲ್ಲ ನೋಡ್ಕೊಂಡು ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನ ಕೆಲವು ಜನ ಅವರು ಮದಿರೆ ಕುಡ್ದು ಅದರಲ್ಲಿ ಆ ಮಧು ಇದರಲ್ಲಿ ಅವ್ರು ಮುಳುಗೋಗಿದ್ದಾರೆ. ಇನ್ನ ಬೇರೆ ಜನ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಅವ್ರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈ ತರ ಬೇರೆ ಬೇರೆ ರೀತಿಯ ಜನ ಅಲ್ಲಿದ್ದಾರೆ ಅಂತ ನೋಡ್ತಾನೆ. ಎಲ್ಲಾ ಕಡೆ ಹುಡುಕ್ತಾನೆ, ಎಲ್ಲೂ ಅವನಿಗೆ ಸೀತೆ ಕಾಣಿಸಲ್ಲ. ಆಮೇಲೆ ರಾವಣನ ಅರಮನೆ ಹತ್ರ ಹೋಗ್ತಾನೆ. ಅಲ್ಲಿ ಆಚೆ ಹೊರಗಡೆ ಪುಷ್ಪಕ ವಿಮಾನ ಇರುತ್ತೆ, ಅಲ್ಲೂ ಹೋಗಿ ನೋಡ್ತಾನೆ, ಅಲ್ಲೂ ಸೀತೆ ಸಿಗಲ್ಲ. ಒಳಗೆ ಹೋಗ್ತಾನೆ, ಅಲ್ಲಿ ಎಲ್ಲ ಹೆಂಗಸರು ಇರ್ತಾರೆ. ಇವರೆಲ್ಲ ಯಾರೀ ಹೆಂಗಸರು, ಯಾರೀ ಮಹಿಳೆಯರು ಅಲ್ಲಿರೋರು? ಅವರೆಲ್ಲ ರಾವಣನ ರಾಣಿಯರು. ರಾವಣನ ಪ್ರಮುಖ ರಾಣಿ, ಇಂಪಾರ್ಟೆಂಟ್ ಮೇನ್ ರಾಣಿ ಒಬ್ಳು ಇರ್ತಾಳೆ, ಅವಳು ಮಂಡೋದರಿ. ಅವಳನ್ನ ಬಿಟ್ರೆ ಅವನ್ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರು ಸುಂದರವಾದ ಸ್ತ್ರೀಗಳಿರ್ತಾರಲ್ಲ ಅವ್ರನ್ನೆಲ್ಲ ಅಪಹರಣ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಕೆಲವು ಜನ ಅವ್ರಿಗೆ ರಾವಣನ ಮೇಲೆ ಒಂದು ಆಸೆ ಇದ್ದು ಅವ್ರು ಬಂದಿದ್ದಾರೆ, ಕೆಲವು ಮಹಿಳೆಯರು. ಸೊ ಈ ತರ ಎಲ್ರೂ ಇದ್ದಾರೆ. ಅವ್ರು ಎಲ್ರನ್ನೂ ಹತ್ರದಿಂದ ಹೋಗಿ ನೋಡ್ತಾನೆ ಈ ಹನುಮಾನ್. ಅವ್ರು ಸ್ವಲ್ಪ ಜನ ಹಾಡ್ತಾ ಇದ್ದಾರೆ, ಸ್ವಲ್ಪ ಜನ ನೃತ್ಯ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಮಲಗ್ಬಿಟ್ಟಿದ್ದಾರೆ, ಸ್ವಲ್ಪ ಜನ ಆ ಬೋಧೆನಲ್ಲಿದ್ದಾರೆ, ಅದೇನೇನೋ ಕುಡ್ದು ಮಾಡಿ ಎಲ್ಲ. ಸೊ ಎಲ್ರನ್ನೂ ಅವನು ಕ್ಲೋಸ್ ಆಗಿ ನೋಡ್ತಾನೆ. ಯಾರಿದು, ಯಾಕೆ ಅವ್ನು ನೋಡ್ತಾ ಇರೋದು? ಸೀತೆನ ಇಲ್ಲೆಲ್ಲಾದ್ರೂ ಸೀತೆ ಇದ್ದಾಳಾ ಅಂತ ಹುಡುಕ್ತಾ ಇದ್ದಾನೆ. ಆಮೇಲೆ ಗೊತ್ತಾಗುತ್ತೆ ಅವ್ನಿಗೆ ಇವ್ರು ಯಾರು ಸೀತೆ ಅಲ್ಲ ಅಂತ. ಒಳಗಿನ ಅರಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದ್ ಮಂಚದ ಮೇಲೆ ಒಂದು ತುಂಬಾ ಸುಂದರವಾದ ಸ್ತ್ರೀ, ಒಂದು ತೇಜಸ್ವಿ ಮುಖ ಇದೆ ಅವಳಿಗೆ, ತುಂಬಾ ಸುಂದರವಾಗಿದ್ದಾಳೆ. ಏನೋ ದಿವ್ಯವಾದ ಸ್ತ್ರೀ ತರ ಕಾಣ್ತಾಳ ಅವಳು, ದೇವತೆ ತರ ಇದ್ದಾಳೆ. ಅವಳನ್ನ ನೋಡ್ತಾನೆ, ಓ ಇವಳೇ ಸೀತೆ ಅಂತ ಅನ್ಕೊಂಡ್ಬಿಡ್ತಾನೆ ಅವನು. ತುಂಬಾ ಖುಷಿ ಆಗುತ್ತೆ ಅವಳಿಗೆ, ಓ ನನ್ ಸೀತೆ ಸಿಕ್ಬಿಟ್ಲು ಅಂತ. ಆಮೇಲೆ ಒಂದು ವಿಚಾರ ಮಾಡ್ತಾನೆ ಅವನೇ, ಅದ್ ಹೇಗೆ ರಾಮ ಅಲ್ಲಿ ಅಷ್ಟು ದುಃಖದಲ್ಲಿ ನರಳುತ್ತಾ ಇರ್ಬೇಕಾದ್ರೆ ಸೀತೆ ಬಂದ್ಬಿಟ್ಟು ಇಂಥ ಜಾಗದಲ್ಲಿ ಅವಳು ಮಂಚದ ಮೇಲೆ ಅವಳು ಇಷ್ಟು ಸಂತೋಷವಾಗಿ ನೆಮ್ಮದಿಯಾಗಿ ಅವಳು ಮಲಗಿರೋಕ್ ಸಾಧ್ಯ ಇದೆಯಾ? ಅವಳು ಖಂಡಿತ ಅದೇ ದುಃಖದಲ್ಲಿ ಇರ್ತಾಳೆ, ಇದು ಸೀತೆ ಅಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಡ್ತಾನೆ. ಸರಿ, ಇವಾಗ ಅವ್ನಿಗೆ ಗೊತ್ತಾಯ್ತು ಇದು ಸೀತೆ ಅಲ್ಲ ಅಂತ. ಅದು ಆಕ್ಚುಲಿ ಯಾರಾಗಿತ್ತು? ಯಾರ ಹೆಂಗಸು ಆ ಮಹಿಳೆ? ಮಂಡೋದರಿ. ನಾ ಹೇಳಿದ್ನಲ್ಲ, ರಾವಣನ ಪ್ರಮುಖ ರಾಣಿ ಅವಳೇ ಮಂಡೋದರಿ ಅಲ್ಲಿ. ಸೊ ಮಂಡೋದರಿ ಅವಳಿಗೂ ಅಷ್ಟು ದಿವ್ಯತೆ ಇತ್ತು, ಅವಳಿಗೂ ಅಷ್ಟು ತೇಜಸ್ಸಿತ್ತು ಅಂತ ಹೇಳ್ತಾರೆ ಆಚಾರ್ಯರು. ಸೊ ಇವಾಗ ಇವನ್ ಎಲ್ಲಾ ಕಡೆ ಹುಡುಕ್ದ ಏನ್ ಮಾಡಿದ್ರು ಎಲ್ಲೂ ಸೀತೆ ಸಿಗ್ತಾ ಇಲ್ಲ. ಇಡೀ ಲಂಕೆ ಸುತ್ತಾಕಿದಾನೆ, ಇಡೀ ಲಂಕೆನಲ್ಲಿ ಎಲ್ಲಾ ಕಡೆ ಹುಡುಕಿದಾನೆ, ಎಲ್ಲೂ ಸೀತೆ ಅವನಿಗೆ ಸಿಗಲ್ಲ. ಅವಾಗ ಅವ್ನು ತುಂಬಾ ಬೇಜಾರಾಗತ್ತೆ ಹನುಮಂತನ್ಗೆ. ಏನಾದ್ರೂ ಬೈ ಚಾನ್ಸ್ ರಾವಣ ಕರ್ಕೊಂಡ್ ಬರ್ಬೇಕಾದ್ರೇನೆ ಅವಳ ತಲೆ ಸುತ್ಬಿಟ್ಟು ಏನಾದ್ರೂ ಆ ಸಮುದ್ರ ಒಳಗೆ ಬಿದ್ಬಿಟ್ಲಾ? ಅಥವಾ ಇಲ್ಲಿ ಬಂದು ಅವಳಿಗೆ ರಾಮನಿಂದ ವಿರಹ ತಡಿಯಕ್ಕಾಗದೆ ದುಃಖದಲ್ಲಿ ಅವಳೇನಾದ್ರೂ ಪ್ರಾಣ ತಗೊಂಡ್ಬಿಟ್ಲ, ಪ್ರಾಣ ಬಿಟ್ಬಿಟ್ಲ ಅವಳು? ಇಲ್ಲ ಈ ರಾಕ್ಷಸರಲ್ವಾ ಇವ್ರು, ಆಫ್ಟರ್ ಆಲ್ ಈ ರಾವಣನು ಕೂಡ ರಾಕ್ಷಸಿ ಬುದ್ಧಿ, ಅವರೇ ಎಲ್ಲಾದ್ರೂ ಅವಳನ್ನ ಕೊಲೆ ಮಾಡ್ಬಿಟ್ಟು ಅವಳನ್ನ ತಿಂದಾಕ್ಬಿಟ್ಟಿದಾರ? ಏನಾಯ್ತು, ಎಲ್ಲಿ ಸೀತೆ, ನನ್ಗೆಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಬೇಜಾರಾಗತ್ತೆ ಅವನಿಗೆ. ಆಮೇಲೆ ಅನ್ಕೋತಾನೆ, ಸರಿ ಇವಾಗ ನಾನು ಹೋಗ್ಬಿಟ್ಟು ರಾಮನಿಗೆ ಸುಗ್ರೀವನಿಗೆ ಸೀತೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದೆಷ್ಟು ದುಃಖ ಆಗುತ್ತೆ. ನಾನು ಅಲ್ಲಿ ಹೋಗಿ ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನಾನು ಹೋಗ್ದೇನೆ ಇದ್ರೆ, ನಾ ಇಲ್ಲೇ ಇದ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಸರಿ, ಏನೋ ಒಂದು ಆಸೆ ಇರುತ್ತೆ ಅವ್ರಿಗೆ, ಎಲ್ಲೋ ಹನುಮಂತ ಹುಡ್ಕೊಂಡ್ ಬರ್ತಾನೇನೋ ಅಂತ ಒಂದು ಆಸೆಯಿಂದನಾದ್ರೂ ಅವ್ರು ಬದುಕಿರ್ತಾರೆ. ನಾನು ಹೋಗ್ಬಿಟ್ಟು ಇಲ್ಲ ಸಿಗ್ಲಿಲ್ಲ ಸೀತೆ ಅಂದ್ರೆ ಅವ್ರ ಪ್ರಾಣ ಹೋಗ್ಬಿಡಲ್ವಾ ಅಂದ್ಕೋತಾನೆ. ಆಮೇಲೆ ಅಯ್ಯೋ ನಾನಾದ್ರೂ ಇಲ್ಲಿ ಹೆಂಗ್ ಬಾಳಕ್ ಸಾಧ್ಯ? ನಾನೀಗ ಬಂದಿದ್ದೇ ಕಾರ್ಯ ಸೀತೆನ ಹುಡುಕ್ಬೇಕಂತ. ಸೀತೆ ಸಿಗದೆ ಇದ್ಮೇಲೆ ನಾನ್ ಜೀವಂತವಾಗಿದ್ದು ಏನು ಉಪಯೋಗ? ನಾನೇ ಪ್ರಾಣ ಬಿಟ್ಬಿಡ್ಲಾ? ನಾನೇ ನನ್ನ ಪ್ರಾಣ ತ್ಯಾಗ ಮಾಡ್ಬಿಡ್ಲಾ ಅಂತಾನು ಆ ಥರ ತುಂಬಾ ಒಂದು ಡಿಪ್ರೆಸ್ಡ್ ಆಗಿ ಅವನು ಅಲ್ಲಿ ವಿಚಾರ ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟ್ರಲ್ಲಿ ಏನಾಗುತ್ತೆ, ಇನ್ನೇನು ಅವನು ನನ್ನ ಪ್ರಾಣ ತ್ಯಾಗ ಮಾಡೋದೇ ವಾಸಿ ಅಂತ ನಿರ್ಧಾರಕ್ಕೆ ಆಲ್ಮೋಸ್ಟ್ ಬಂದ್ಬಿಟ್ಟಿರ್ತಾನೆ. ಆ ಕ್ಷಣದಲ್ಲಿ ಅವನ್ಗೆ ಅಲ್ಲಿ ಒಂದು ವನ ಕಾಣಿಸುತ್ತೆ ದೂರದಲ್ಲಿ. ಓ ಇದೇನ್ ಜಾಗ, ನಾನು ಇಲ್ಲಿ ಹೋಗ್ಲಿಲ್ವಲ್ಲ, ಇದನ್ನ ನಾನು ಹುಡುಕಿಲ್ವಲ್ಲ ಅಂತ ಅನ್ಕೋತಾನೆ. ಅದ್ ಯಾವ ಜಾಗ ಅದು? ಅದು ಅಶೋಕವನ.
ಆದ್ರೆ ಇವಾಗ ಅವನಿಗೆ ಮನಸ್ಸಲ್ಲಿ ತುಂಬಾ ಬೇಜಾರಾಗಿದೆ. ತುಂಬಾ ಉತ್ಸಾಹದಿಂದ ಬಂದಿದ್ನಲ್ಲ, ಎಷ್ಟು ಉತ್ಸಾಹದಿಂದ ಬಂದಿದ್ದ, ಎಲ್ಲಾ ಕಡೆ ಹುಡುಕಾಡಿದ್ದ, ತುಂಬಾ ಸರಿ ಎಲ್ಲಾ ಕಡೆ ಸುತ್ತಾಡ್ಬಿಟ್ಟು ಹುಡುಕಾಡಿದ್ದ. ಆ ಉತ್ಸಾಹ ಎಲ್ಲ ಇವಾಗ ಹೋಗಿದೆ ಅವನ್ಗೆ. ಹತಾಶವಾಗಿ ಕೂತಿದ್ದಾನೆ. ಸರಿ, ಅದೇನೋ ಒಂದ್ ಜಾಗ ಇದೆ, ಅಲ್ಲಿ ಹೋಗಿ ನೋಡ್ಬೋದು ಅಂತ ಅನ್ಕೋತಾನೆ. ಆವಾಗ ಅವನ ಮನ್ಸಲ್ಲಿ ತುಂಬಾ ಆಳವಾಗಿ ಮನಸ್ಸೊಳಗಿಂದ ಒಂದು ಪ್ರಾರ್ಥನೆ ಮಾಡ್ತಾನೆ ಅವನು. ಆವಾಗ ಅವನು ಏನ್ ಪ್ರಾರ್ಥನೆ ಮಾಡ್ತಾನೆ? ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರ ಇಂದ್ರ ಯಮ ಅನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಅಂತ ಹೇಳ್ತಾನೆ. ರಾಮನಿಗೆ ನಮಸ್ಕಾರ, ಲಕ್ಷ್ಮಣನಿಗೆ ನಮಸ್ಕಾರ, ಆ ಜನಕ ಪುತ್ರಿಯಾಗಿರೋ ಆ ಸೀತೆಗೆ ನಮಸ್ಕಾರ ಅಂತ ಹೇಳ್ತಾನೆ. ಆಮೇಲೆ ಅವನ್ಗನ್ಸುತ್ತೆ, ಇವ್ರು ನನ್ ನಮಸ್ಕಾರ ಮಾಡ್ತಾ ಇದ್ದೀನಿ, ಸರಿ ಯಾರಾದ್ರೂ ಇವ್ರಿಲ್ಲ ಅಂದ್ರೆ ಇನ್ಯಾರಾದ್ರೂ ಒಂದು ದೇವತೆನಾದ್ರೂ ನನಗೆ ದಾರಿ ತೋರಿಸ್ಲಿ, ಅವರೇ ನನಗೆ ಸಹಾಯ ಮಾಡ್ಲಿ ಅಂತ ಹೇಳಿ ರುದ್ರನಿಗೆ, ಇಂದ್ರನಿಗೆ, ಯಮನಿಗೆ, ಅಗ್ನಿ ದೇವತೆಗೆ, ಚಂದ್ರನಿಗೆ, ಸೂರ್ಯನಿಗೆ, ವಾಯುಗೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ಬಿಡ್ತಾನೆ. ಯಾಕಂದ್ರೆ ಅವನ್ಗೇನು ಒಂದು ಅವನ್ ಡೆಸ್ಪರೇಷನ್, ಯಾರಾದ್ರೂ ಒಬ್ರು ನನಗೆ ಹುಡುಕ್ ಕೊಡ್ಲಿ ಈ ಸೀತೆನ ಅಂತ. ಸೊ ಆ ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ಶರಣ್ ಹೋಗಿ ನನಗೆ ಸಿಗ್ಲಿ ಸೀತೆ ಅಂತ ಬೇಡ್ಕೊಂಡು ಆ ಅಶೋಕವನದ ಕಡೆ ಹೋಗ್ತಾನೆ. ಅಲ್ಲಿ ಅಶೋಕವನಕ್ಕೆ ಹೋಗ್ಬಿಟ್ಟು ಅಲ್ಲಿ ಶಿಂಶುಪ ಮರ ಅಂತ ಒಂದಿರುತ್ತೆ. ಅದರ ಈ ವೈಶಿಷ್ಟ್ಯ ಏನಂದ್ರೆ, ಆ ಮರದ ಬಣ್ಣ ಇರುತ್ತಲ್ಲ, ಈ ವಾನರರ ಬಣ್ಣ ವರ್ಣ ಹೇಗಿರುತ್ತೋ ಅದೇ ತರ ಇರುತ್ತೆ. ಸೊ ಅದ್ರ ಮೇಲೆ ಕೂತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಒಂದು ವಾನರ ಬಂದು ಕೂತಿದ್ದಾನೆ ಅಂತಾನೆ ಗೊತ್ತಾಗದೆ ಇರೋ ತರ ಸೇಮ್ ಮ್ಯಾಚ್ ಆಗ್ಬಿಡತ್ತೆ ಆ ಕಲರು, ಆ ಮರಕ್ಕೂ ಈ ವಾನರದ ಶರೀರಕ್ಕೂ. ಸೊ ಆ ಶಿಂಶುಪ ಮರದ ಮೇಲೆ ಹೋಗಿ ಅಲ್ಲಿ ಕೂತ್ಕೋತಾನೆ. ಮುಂದೆ ಏನಾಗುತ್ತೆ, ಅವನು ಏನ್ ನೋಡ್ತಾನೆ ಆ ಅಶೋಕವನದಲ್ಲಿ, ಅದನ್ನ ನಾಳೆ ನೋಡೋಣ. ಆದ್ರೆ ಇಲ್ಲಿ ತನಕ ನಾವು ನೋಡಿದ ವಿಷಯಗಳಲ್ಲಿ ನಮ್ಗೇನಿದೆ ಪಾಠ, ನಾವೇನ್ ಕಲಿಬಹುದು ಅನ್ನೋದನ್ನ ಇವಾಗ ನೋಡೋಣ. ಈಗ ನಾವು ನೋಡಿದ್ವಿ ಸಿಂಹಿಕೆಯನ್ನ ಆಂಜನೇಯ ತನ್ನ ಶಕ್ತಿಯಿಂದ ಗೆದ್ದ ಅಂತ. ಸೊ ಮೊದಲನೇದಾಗಿ ಮೈನಾಕವನ್ನ ಪ್ರೀತಿಯಿಂದ ಗೆದ್ದ, ಸುರಸೆಯನ್ನ ಬುದ್ಧಿಯಿಂದ ಗೆದ್ದ, ಸಿಂಹಿಕೆಯನ್ನ ಶಕ್ತಿಯಿಂದ ಗೆದ್ದ. ಸೊ ಈ ತರ ಯಾರ್ಯಾರು ಯಾವ ತರ ಇದಾರೋ ಅದ್ರ ಪ್ರಕಾರ ಅವನೊಂದು ಆ ಕೌಶಲ್ಯವನ್ನ ಉಪಯೋಗಿಸಿ ಅವ್ರನ್ನ ಗೆದ್ದಿದ್ದಾನೆ. ಲಂಕಿಣಿ ಏನು, ಅವಳು ಕರ್ತವ್ಯ ಮಾಡ್ತಾ ಇದ್ಲು, ಅವಳು ಹನುಮಂತನ್ನ ನಾನು ಬಿಡಲ್ಲ ಅಂದ್ಲು. ಸೊ ಅವಳನ್ನ ಸ್ವಲ್ಪ ಅವನ ಶಕ್ತಿ ಒಂಚೂರು ಭಾಗ ಉಪಯೋಗಿಸಿ ಅವಳನ್ನು ಗೆದ್ದ. ಈ ಹನುಮಂತ ಅಲ್ಲಿ ಲಂಕೆಗೆ ಬಂದಾಗ ಅವನ ಕೃತಜ್ಞತೆ ಭಾವದಿಂದ ಹೇಳ್ತಾನಲ್ಲ, ನಾನು ರಾಮನ ಕೃಪೆಯಿಂದ, ರಾಮನ ಈ ಉಂಗ್ರ ನಾನು ಇಟ್ಕೊಂಡಿರೋ ಆ ಆಶೀರ್ವಾದದಿಂದ ನಾನು ಬಂದಿದ್ದೀನಿ ಅಂತ. ಅದು ಅವನ ನಮ್ರತೆ. ನಿಜವಾಗ್ಲೂ ಯಾರು ನಿಜವಾದ ರೀತಿಯಲ್ಲಿ ತುಂಬಾ ಶ್ರೇಷ್ಠ ಮಟ್ಟದಲ್ಲಿ ಇರ್ತಾರಲ್ಲ, ತುಂಬಾ ಜಾಸ್ತಿ ಅವರ ಅಚೀವ್ಮೆಂಟ್ ಇರುತ್ತಲ್ಲ, ಅಂಥವರಲ್ಲಿ ನಾವು ನೋಡ್ಬೋದು ನಮ್ರತೆ ಇರುತ್ತೆ. ಯಾರಾದ್ರೂ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಅಹಂಭಾವ ಇದ್ರೆ ಆಗ ಅವ್ರು ನಿಜವಾದ ರೀತಿಯಲ್ಲಿ ಅವರು ಮಹಾನ್ ಪುರುಷರು ಅಂತ ನಾವು ಹೇಳಕ್ಕಾಗಲ್ಲ. ಯಾರು ನಿಜವಾಗ್ಲೂ ಮಹಾನ್ ಆಗಿರ್ತಾರಲ್ಲ ಅವರಲ್ಲಿ ನಮ್ರತೆಯ ಭಾವ ಇರುತ್ತೆ. ಅದೇ ತರ ಹನುಮಂತನಲ್ಲೂ ಕೂಡ. ಈಗ ಹನುಮಂತ ನನ್ನ ಸಾಮರ್ಥ್ಯದಿಂದ ಇಲ್ಲೆಲ್ಲ ದಾಟ್ಕೊಂಡು ಬಂದಿದ್ದೀನಿ, ನನಗೆ ಎಷ್ಟು ಶಕ್ತಿ ಇದೆ, ನಾನು ಹೆಂಗ್ ಹಾರ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಳ್ಳಿಲ್ಲ ಅವನು. ರಾಮನ ಕೃಪೆಯಿಂದ ನಾನು ಬಂದಿದ್ದೀನಿ ಅಂತ ಆ ವಿನಮ್ರ ಭಾವ ಅವನಲ್ಲಿ ಇತ್ತು. ಸೊ ನಾವು ಕೂಡ ಅದೇ ಒಂದು ಭಾವವನ್ನ ನಮ್ಮ ಜೀವನದಲ್ಲೂ ನಾವು ನೋಡ್ಕೋಬೇಕು, ಅಳವಡಿಸ್ಕೊಳ್ಳೋಕೆ. ಸರಿ, ಮುಂದೆ ನಾವು ನೋಡ್ತೀವಿ. ನಾನು ಹೇಳಿದ್ನಲ್ಲ, ಈ ಆಂಜನೇಯ ಅಲ್ಲಿ ಲಂಕೆ ಒಳಗ್ ಕಾಲಿಟ್ಟಾಗ ಅವನು ಎಡಗಾಲನ್ನ ಒಳಗಿಡ್ತಾನೆ ಅಂತ. ಯಾತಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿದೆ. ಯಾವ್ದಾದ್ರೂ ಒಂದು ಶುಭವಾದ ಘಟನೆಯಲ್ಲಿ, ಶುಭವಾದ ಒಂದು ಕಾರ್ಯ ನಡಿಬೇಕು ಅಂದಾಗ, ಈಗ ನಾವು ಗೃಹ ಪ್ರವೇಶ ಮಾಡ್ತೀವಿ, ಇಲ್ಲ ವಿವಾಹದ ಸಮಯದಲ್ಲಿ, ಇಲ್ಲ ಎಲ್ಲೋ ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದೀವಿ, ಇಂಥ ಶುಭವಾದ ಸಮಯದಲ್ಲಿ ನಾವು ಬಲಗಾಲನ್ನ ಇಟ್ಟು ಅದನ್ನ ಪ್ರಾರಂಭ ಮಾಡ್ಬೇಕು. ಆದ್ರೆ ಯಾರಾದ್ರೂ ಒಂದು ಶತ್ರು ಅವ್ರ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಆ ಶತ್ರು ನಾಶ ಆಗ್ಬೇಕು ಅಂತ ಇಷ್ಟ ಇದ್ರೆ ಆವಾಗ ನಾವು ಎಡಗಾಲನ್ನ ಫಸ್ಟ್ ಇಡ್ಬೇಕಂತೆ. ಅದು ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕಾಗಿ ಇವಾಗ ಆಂಜನೇಯ, ಇದು ಲಂಕೆ, ಇದು ಶತ್ರುವಿನ ಜಾಗ, ರಾವಣನ ನಗರಿ ಅಲ್ವಾ. ಸೊ ಆ ಶತ್ರುಗಳು ನಾಶ ಆಗ್ಬೇಕು ಅನ್ನೋ ಭಾವದಿಂದ ಅವನು ಎಡಗಾಲನ್ನ ಒಳಗಿಟ್ಟು ಹೋದ. ಈಗ ಇಲ್ಲಿ ವ್ಯಾಖ್ಯಾತರು ಹೇಳ್ತಾರೆ, ಇದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ನಮ್ಮ ಆರ್ಮಿನವ್ರಿಗೂ ಕೂಡ, ನಮ್ಮ ಸೇನೆ, ನಮ್ಮ ಭಾರತೀಯ ಸೈನ್ಯ, ನಾವೆಲ್ಲರೂ ಕೂಡ ನೀವು ನೋಡಿರ್ಬೋದು, ಅವ್ರು ಮಾರ್ಚ್ ಪಾಸ್ಟ್ ಎಲ್ಲ ಮಾಡ್ತಾರಲ್ಲ, ಆಗ ಅವ್ರು ಹೇಗೆ ಶುರು ಮಾಡೋದು, ಲೆಫ್ಟ್ ರೈಟ್ ಲೆಫ್ಟ್ ಅಂತಾರೆ. ಅಂದ್ರೆ ಲೆಫ್ಟ್ ಲೆಗ್ಗೆ ಫಸ್ಟ್ ಅವ್ರು ಇಡೋದು, ಲೆಫ್ಟ್ ಕಾಲೆ ಎಡಗಾಲೆ ಫಸ್ಟ್ ಇಡೋದು, ಅದಕ್ಕೆ ಲೆಫ್ಟ್ ಅಂತ ಶುರು ಮಾಡ್ತಾರೆ. ಅಂದ್ರೆ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದೀವಿ, ಇದರಿಂದ
ಶತ್ರುವಿನ ನಾಶ ಆಗ್ಲಿ ಅನ್ನೋ ಭಾವದಿಂದ. ಈಗ ನಾವು ನೋಡಿದ್ವಿ, ಆಂಜನೇಯ ಅಲ್ಲಿ ಹೋಗಿ ನೋಡ್ತಾನೆ, ಎಲ್ಲಾ ಏನೇನೋ ವಿಧ ವಿಧವಾದ ಆಕ್ಟಿವಿಟೀಸ್ ಅಲ್ಲಿ ನಡೀತಾ ಇದೆ ಲಂಕೆಯಲ್ಲಿ. ರಾತ್ರಿ ಸಮಯ ಆದ್ರೂ ಇಷ್ಟೆಲ್ಲ ನಡೀತಾ ಇದೆ. ಯಾಕೆಂದ್ರೆ ಈ ರಾಕ್ಷಸರು ಅವರನ್ನ ನಿಶಾಚರರು ಅಂತ ಹೇಳ್ತಾರೆ. ನಿಶಾಚರರು ಅಂದ್ರೆ ನಿಶಾ ಅಂದ್ರೆ ರಾತ್ರಿ. ಯಾರು ರಾತ್ರಿ ಸಮಯದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರಲ್ಲ ಅವ್ರಿಗೆ ನಿಶಾಚರರು, ಅವರು ರಾಕ್ಷಸರು. ನಾವು ಬೆಳಗಿನ ಹೊತ್ತಲ್ಲಿ ಸೂರ್ಯ ಇರುವಾಗ ಸತ್ವಗುಣ ಹೆಚ್ಚಾಗಿರುತ್ತೆ. ಸೂರ್ಯ ಮುಳುಗೋದ್ಮೇಲೆ ಕತ್ಲೆ ಬಂದಾಗ ರಾಜಸಿಕ ತಾಮಸಿಕ ಗುಣಗಳು ಹೆಚ್ಚಾಗುತ್ತೆ. ಸೊ ಯಾರಲ್ಲಿ ಹೆಚ್ಚು ರಜೋತಮೋ ಗುಣ ಇರುತ್ತಲ್ಲ ಅವರು ಆ ರಾತ್ರಿ ಸಮಯದಲ್ಲಿ ಆಕ್ಟಿವ್ ಆಗಿಬಿಡ್ತಾರೆ. ಯಾರಲ್ಲಿ ಸತ್ವಗುಣ ಇರುತ್ತಲ್ಲ ಅವರು ಬೆಳಗಿನ ಹೊತ್ತಲ್ಲಿ ಆಕ್ಟಿವ್ ಆಗಿರ್ತಾರೆ. ಸೊ ಇದರಿಂದ ನಾವು ನಮ್ಗೆ ಒಂದು ಪರೀಕ್ಷೆ ಮಾಡ್ಕೋಬಹುದು. ನಾವು ಬೆಳಗ್ಗೆ ಆಕ್ಟಿವ್ ಆಗಿರ್ತೀವಾ ಇಲ್ಲ ನಾವು ರಾತ್ರಿನಲ್ಲಿ ಆಕ್ಟಿವ್ ಆಗಿರ್ತೀವಾ, ಅಂದ್ರೆ ನಮ್ಮಲ್ಲಿ ಸತ್ವಗುಣ ಹೆಚ್ಚಿದೆಯಾ, ನಮ್ಮಲ್ಲಿ ರಜೋತಮ ಗುಣಗಳು ಹೆಚ್ಚಾಗಿದೆಯಾ ಅಂತ ನಾವು ನೋಡ್ಕೋಬೇಕು. ಮತ್ತಾದಷ್ಟು ನಾವು ಸಾತ್ವಿಕ ಗುಣ ಬೆಳೆಸ್ಕೊಂಡು ನಾವು ಹಗಲೊತ್ತಲ್ಲೇ ನಾವು ಆಕ್ಟಿವ್ ಆಗಿರಕ್ ಪ್ರಯತ್ನ ಮಾಡಬೇಕು. ರಾತ್ರಿ ಸಂಜೆ ಆದಂಗೆ ಸೂರ್ಯಾಸ್ತ ಆದ್ಮೇಲೆ ನಿಧಾನಕ್ಕೆ ನಾವು ಕೂಡ ನಮ್ಮ ಆಕ್ಟಿವಿಟೀಸ್ನ ಕಡಿಮೆ ಮಾಡಿಕೊಂಡು ಬೇಗ ಮಲ್ಕೊಂಡು ಬೇಗ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ಜಪ, ನಾಮ ಜಪ, ಧ್ಯಾನ ಅದೆಲ್ಲ ಮಾಡಿದ್ರೆ ನಮ್ಮ ಸತ್ವಗುಣ ಹೆಚ್ಚಾಗಿರಿದೆ ಅಂತ ಅರ್ಥ. ಅದನ್ನ ನಾವು ಪ್ರಯತ್ನ ಮಾಡ್ಕೋಬೇಕು. ಸರಿ, ಈಗ ನಾವು ನೋಡಿದ್ವಿ ಆ ಮಂಡೋದರಿ ನೋಡ್ಬಿಟ್ಟು ಆಂಜನೇಯನ್ಗೆ ಇವಳೇ ಸೀತೆನಾ ಅಂತ ಒಂದು ಡೌಟ್ ಬಂದ್ಬಿಡ್ತು. ಅವನ್ ಆಲ್ಮೋಸ್ಟ್ ಇವಳೇ ಸೀತೆ ಅಂತಾನೆ ಅನ್ಕೊಂಡ್ಬಿಟ್ಟ. ಇಲ್ಲಿ ಆಚಾರ್ಯರು ಹೇಳ್ತಾರೆ ಯಾಕೆ ಅವನ್ಗಂಗ ಅನ್ಸ್ತು. ಯಾಕೆ ಅಂದ್ರೆ ನಿಜವಾಗ್ಲೂ ಆ ಮಂಡೋದರಿಯಲ್ಲಿ ಅಷ್ಟೊಂದು ದೈವಿ ಗುಣಗಳಿತ್ತು, ಅಷ್ಟೊಂದು ಸೌಂದರ್ಯನೂ ಇತ್ತು, ಅಷ್ಟೊಂದು ತೇಜಸ್ ಇತ್ತು ಮುಖದಲ್ಲಿ, ಮತ್ತೆ ಅವಳಲ್ಲೂ ಎಲ್ಲಾ ಒಳ್ಳೆ ಗುಣಗಳು ಇದ್ದು, ಎಲ್ಲಾ ಲಕ್ಷಣ ಏನಿರ್ಬೇಕೋ ಒಂದು ದೇವಿಯಲ್ಲಿ ಅದೆಲ್ಲ ಮಂಡೋದರಿಯಲ್ಲಿ ಇತ್ತು. ಅದಕ್ಕೆ ಅವಳನ್ನ ನೋಡಿದ ತಕ್ಷಣ ಆಂಜನೇಯನ್ಗೆ ಇವಳು ಸೀತೆನಾ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಇಲ್ಲಿ ಮುಖ್ಯ ಏನು ಆಚಾರ್ಯರು ಹೇಳೋದಂದ್ರೆ ಈ ರಾವಣನಿಗೆ ಅದು ಗೊತ್ತಾಗ್ಲಿಲ್ಲ. ಅದು ತುಂಬಾ ಏನಂತೀರಾ, ಅವನ್ಗೆ ರಾವಣನಿಗೆ ತನ್ನ ರಾಣಿಯಲ್ಲೇ ಈ ಎಲ್ಲಾ ಗುಣಗಳಿದೆ ಅನ್ನೋದು ಅವನ್ಗೆ ನೋಡಕ್ ಆಗ್ಲಿಲ್ಲ. ಅವನ್ಗೆ ಆ ದೃಷ್ಟಿ ಇರ್ಲಿಲ್ಲ. ಅವಳ ಇಂಪಾರ್ಟೆನ್ಸ್ ಗೊತ್ತಾಗ್ಲಿಲ್ಲ ನೋಡಿ. ಅದಕ್ಕೆ ರಾವಣ ಇವಳನ್ ಬೇಕು ಅವಳನ್ ಬೇಕು ಅಂತ ಅಂದಷ್ಟೆಲ್ಲ ಹೆಂಗಸರನ್ನ ಇಟ್ಕೊಂಡಿದ್ದ ಅಲ್ಲಿ. ಮತ್ತೆ ಅದೇ ತರ ಒಂದು ಕಾಮ ಹೆಚ್ಚಾಗಿ ತನ್ನ ಪತ್ನಿಯಲ್ಲಿ ಏನಿದೆ, ತನ್ನ ರಾಣಿಯಲ್ಲಿ ಏನಿದೆ ಅಂತ ಅದನ್ನ ಗುರ್ತಿಸ್ಕೊಳ್ದೆ ಅಲ್ಲಿ ಹೋಗಿ ಸೀತೆ ಮೇಲೆ ಬೇಡದೇ ಇರೋ ಆಸೆ ಇಟ್ಕೊಂಡು ಅದರಿಂದಾನೇ ಅವನ್ ವಿನಾಶ ಆಗುತ್ತೆ ಮುಂದೆ. ಸೊ ಮಂಡೋದರಿಯಲ್ಲೂ ಎಲ್ಲಾ ಗುಣಗಳಿತ್ತು, ಆದರೆ ರಾವಣನಿಗೆ ಅದನ್ನ ನೋಡಕ್ಕೆ ದೃಷ್ಟಿ ಇರ್ಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಆಮೇಲೆ ನಾವು ಹೇಳಿದ್ವಲ್ಲ ಈ ಆಂಜನೇಯ ಇವಾಗ ಅಲ್ಲಿರೋ ಎಲ್ಲಾ ಹೆಂಗಸರನ್ನು ನೋಡ್ತಾನೆ, ಇವಳು ಸೀತೆನಾ. ಒಂದು ಕ್ಷಣಕ್ಕೆ ಅವನ್ಗೆ ಒಂಥರ ಬೇಸರ ಆಗ್ಬಿಡುತ್ತೆ. ಅಯ್ಯೋ ಏನಿದು, ನಾನೇನ್ ಈ ತರ ಈ ಎಲ್ಲಾ ಈ ಸ್ತ್ರೀಗಳನ್ನ ನೋಡ್ಕೊಂಡು ಹಿಂಗ್ ನೋಡ್ತಾ ಇದ್ದೀನಲ್ಲ, ನಾನ್ ನೈಷ್ಠಿಕ ಬ್ರಹ್ಮಚಾರಿ ಅಲ್ವಾ, ಮತ್ ನಾನ್ ಯಾಕೆ ಹಿಂಗ್ ಇವ್ರನ್ನೆಲ್ಲ ನೋಡ್ತಾ ಇದ್ದೀನಿ ಅಂತ ಒಂಥರ ಅವನ್ ಗೊಂದಲ ಆಗ್ಬಿಡುತ್ತೆ. ಆಮೇಲೆ ಅವ್ನು ಅನ್ಕೋತಾನೆ, ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ದೀನಾ, ಇದು ನನ್ನ ಪಾಪನಾ, ನಾನು ಮಾಡ್ತಾ ಇರೋ ಇದು ತುಂಬಾ ತಪ್ಪಾ, ಏನಕ್ಕೆ ಹಿಂಗ್ ನೋಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಆಮೇಲೆ ಅವನ್ ಪರೀಕ್ಷೆ ಮಾಡ್ತಾನೆ, ನಾನೇ ಅಂತರ್ಮುಖನಾಗಿ ನೋಡ್ಕೋಬೇಕು ಅಂತ. ಅವಾಗ ಅವನು ಅನ್ಕೋತಾನೆ, ನಾನು ಯಾಕೆ ಇವ್ರನ್ನ ನೋಡ್ತಾ ಇರೋದು ಇವಾಗ, ಯಾಕೆಂದ್ರೆ ನನಗೆ ಸೀತೆನ ಹುಡುಕ್ಬೇಕು. ಈಗ ಸೀತೆ ಒಂದು ಮಹಿಳೆ ಆಗಿರೋದ್ರಿಂದ ನಾನು ಗಂಡಸರಿರೋ ಕಡೆ ಹೋಗಿ ಖಂಡಿತ ಸೀತೆನ ಹುಡ್ಕಕ್ಕಾಗಲ್ಲ. ಎಲ್ಲಿ ಹೆಂಗಸರಿದಾರೋ ಅಲ್ಲೇ ತಾನೇ ನಾನು ಹುಡುಕ್ಬೇಕು ಸೀತೆನ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಸೊ ಇದರಲ್ಲಿ ನನಗ್ ನೋಡ್ಬೇಕು ಅಂತ ಆಸೆ ಏನೂ ಇಲ್ಲ. ಹೆಂಗಸರಿದ್ದಾರೆ ಇಲ್ಲಿ, ಸೀತೆನೂ ಒಂದು ಸ್ತ್ರೀ, ಅದಕ್ಕೋಸ್ಕರ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ. ಆಮೇಲೆ ಇನ್ನ ಮುಂದೆ ವಿಚಾರ ಮಾಡ್ತಾನೆ, ಇವ್ರನ್ನೆಲ್ಲ ನೋಡ್ಬಿಟ್ಟು ಇವಾಗ ಇವರೆಲ್ಲ ಎಷ್ಟು ಸುಂದರಿಗಳಾಗಿದ್ದಾರೆ, ಇವರೆಷ್ಟು ಒಳ್ಳೆ ರೂಪ ಇದೆ ಇವ್ರಿಗೆ, ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಎಲ್ಲಾದ್ರೂ ವಿಚಲಿತ ಆಗಿದೆಯಾ, ನನಗೇನಾದ್ರೂ ಇವ್ರ ಮೇಲೆಲ್ಲ ಆಸೆ ಬಂತಾ ಅಂತ ಅದನ್ನು ಪರೀಕ್ಷೆ ಮಾಡ್ಕೋತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಇಲ್ಲ, ಏನೇ ಆದ್ರೂ ನನ್ನ ಮನಸ್ಸಲ್ಲಿ ರಾಮನಾಮಾನೇ ಇದೆ, ರಾಮ ಭಕ್ತಿ ಮಾತ್ರ ಇದೆ ನನ್ನ ಮನಸ್ಸಲ್ಲಿ. ಈಗ ನಾನು ಅವ್ರನ್ನ ಸೀತೆನ ಹುಡುಕ್ಬೇಕು ಅಂತ ಇವ್ರ ಮುಖ ನೋಡಿದ್ದೀನಿ, ಆದ್ರೆ ಅದರಲ್ಲಿ ನನಗೇನೂ ಆಸೆ ಬಂದಿಲ್ಲ, ನನಗೆ ಯಾವ ಕಾಮಾನೂ ಅನಿಸ್ತಾ ಇಲ್ಲ. ಸೊ ನಾನ್ ಮಾಡಿರೋದು ಸರಿನೇ, ನಾನೇನು ತಪ್ಪು ಮಾಡಿಲ್ಲ ಅಂತ ಅವನ್ಗೆ ಸಮಾಧಾನ ಹೇಳ್ಕೊತಾನೆ. ಈಗ ಈ ವಿಷಯ ನಮಗ್ಯಾಕೆ ಮುಖ್ಯ ಅಂದ್ರೆ, ನಾವು ಖಂಡಿತ ಈ ತರ ಮಾಡಕ್ಕಾಗಲ್ಲ, ಮಾಡಬಾರ್ದು. ಆಂಜನೇಯನ ಮಟ್ಟ ತುಂಬಾ ಶ್ರೇಷ್ಠವಾದ ಮಟ್ಟ. ಅವನು ಬ್ರಹ್ಮಚಾರಿ ಅಂತ ಅವನು ಹೇಳ್ಕೊಂಡಾಗ ಅವನು ಸಂಪೂರ್ಣವಾಗಿ ಮನಸ್ಸಿಂದ, ಒಳಗಿಂದ, ಅಂತರಂಗದಿಂದ ಅವನು ಬ್ರಹ್ಮಚಾರಿ. ಅವನಿಗೆ ಯಾವ ಆಸೆನೂ ಇರಲಿಲ್ಲ. ಅವನು ಇಂದ್ರಿಯಗಳನ್ನ ನಿಗ್ರಹ ಮಾಡಿದ್ದ. ಅವನನ್ನ ಜಿತೇಂದ್ರಿಯ ಅಂತ ಹೇಳ್ಬೋದು. ಎಲ್ಲಾ ಇಂದ್ರಿಯಗಳು
ಮನಸ್ಸು ಬುದ್ಧಿ ಎಲ್ಲ ಅವನ ಕಂಟ್ರೋಲಲ್ಲಿತ್ತು. ಆದರೆ ನಮ್ಮ ಪರಿಸ್ಥಿತಿ ಹೀಗಿಲ್ಲ. ನಾವು ಇನ್ನ ನಮಗೆ ನಾವು ಸುಖದಲ್ಲಿ ಮುಳುಗಿದ್ದೀವಿ. ನಮ್ಗೆ ಯಾವುದೇ ಒಂದು ವಸ್ತು ಇದ್ರೆ ನಮ್ಮ ಇಂದ್ರಿಯಗಳು ನಮ್ಮನ್ನ ಅಲ್ಲಿ ಎಳ್ಕೊಂಡು ಹೋಗ್ತವೆ. ಅದನ್ನ ಅನುಭವಿಸ್ಬೇಕು, ಅದರಿಂದ ಒಂದು ಸುಖ ಪಡಿಬೇಕು ಅನ್ನೋದು ನಮ್ಗೆ ಆಸೆ ತುಂಬಾ ಜಾಸ್ತಿ ಇದೆ. ನಾವು ಹನುಮಂತನ ತರ ಓ ಅದಕ್ಕೇನಂತೆ, ಹೆಂಗಸರೆಲ್ಲ ಜಾಸ್ತಿ ಇರೋ ಕಡೆ ನಾನು ಹೋಗ್ತೀನಿ, ನನ್ಗೇನಾಗಲ್ಲ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಎಲ್ಲೋ ತುಂಬಾ ಎಂಜಾಯ್ಮೆಂಟ್, ಬರೀ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಮದಿರಾಪಾನ ನಡೀತಾ ಇದೆ, ಇನ್ಯಾರೋ ಸಿಗರೆಟ್ ಸೇದ್ತಾ ಇದ್ದಾರೆ, ಇಂಥ ಕಡೆ ಎಲ್ಲ ಹೋಗ್ಬಿಟ್ಟು ನನ್ಗೇನು ಅದ್ರಲ್ಲಿ ಅಫೆಕ್ಟ್ ಆಗಲ್ಲ, ಅವ್ರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಕರೆಕ್ಟಾಗೇ ಇರ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಲೆವೆಲ್ ಏನಿದೆ ಅಂದ್ರೆ ನಾವಿನ್ನ ನಮ್ಮ ಇಂದ್ರಿಯಗಳ ಕಂಟ್ರೋಲಲ್ಲೇ ನಾವಿದ್ದೀವಿ, ಅವುಗಳು ನಮ್ಮನ್ನ ಎಳ್ಕೊಂಡು ಹೋಗ್ತವೆ ಎಲ್ಲ ಕಡೆನೂ. ಅದಕ್ಕೆ ನಾವು ಆ ಥರ ಮಾಡಬಾರ್ದು. ನಾವು ಅಂಥ ಕೃತ್ಯಗಳಿಂದ, ಅಂಥ ಜಾಗಗಳಿಂದ, ಅಂಥ ವಸ್ತುಗಳಿಂದ ದೂರ ಇರಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಮಗೆ ಇನ್ನ ಇಂದ್ರಿಯ ನಿಗ್ರಹ ಬಂದಿಲ್ಲ. ನಮಗಿನ್ನ ಕಂಟ್ರೋಲ್, ನಮ್ಮ ಮನಸ್ಸು ಮೇಲೆ ಕಂಟ್ರೋಲ್, ನಮ್ಮ ಬುದ್ಧಿ ಮೇಲೆ ಕಂಟ್ರೋಲ್, ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲು, ಅದ್ ನಿಯಂತ್ರಣ ನಮ್ಗೆ ಖಂಡಿತ ಇಲ್ಲ. ಸೊ ನಾವು ಅಂಥ ವಿಷಯಗಳಿಂದ ದೂರಾನೇ ಇರೋದೇ ವಾಸಿ ನಮ್ಗೆ. ಯಾಕೆಂದ್ರೆ ನಾವು ಆಂಜನೇಯ ಅಲ್ಲ. ಈಗ ಲಾಸ್ಟ್ ಅಲ್ಲಿ ಕಡೆಗೆ ಆಚಾರ್ಯರು ಹೇಳ್ತಾರೆ, ಇಷ್ಟೆಲ್ಲ ಹನುಮಂತ ಹುಡುಕದ್ನಲ್ಲ ಸೀತೆಯನ್ನ, ಎಷ್ಟು ಸಮಯ ಹುಡುಕಿದಾನೆ, ಎಷ್ಟು ಬಾರಿ ಅಲ್ಲೆಲ್ಲ ಸುತ್ತಿ ಹುಡುಕಿದಾನೆ, ಆದ್ರೂ ಅವನಿಗೆ ಸಿಗ್ಲಿಲ್ಲ ಸೀತೆ. ಯಾಕೆ, ಏನಕ್ಕೆ ಹಂಗಾಯ್ತು? ಅಲ್ಲ ಆಚಾರ್ಯರು ಹೇಳ್ತಾರೆ, ಆಂಜನೇಯ ಹುಡುಕ್ತಾ ಇರ್ಬೇಕಾದ್ರೆ ಅವನ ಮನ್ಸಲ್ಲಿ ನಾನು ಹುಡುಕ್ತಾ ಇದ್ದೀನಿ ಅಂತ ಅನ್ಕೊಂಡು ಹುಡುಕ್ತಾ ಇದ್ದ ಅವನು. ಅದಕ್ಕೋಸ್ಕರ ಅವನ್ಗೆ ಸೀತೆ ಸಿಗ್ಲಿಲ್ಲ. ಆದ್ರೆ ಯಾವಾಗ ಅವನ್ಗೆ ನನ್ನ ಕೈಲಿ ಆಗಲ್ಲ, ನಾನು ಇದನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವ ಬಂತಲ್ಲ, ಆವಾಗ ಅವನು ಭಗವಂತನಿಗೆ ಶರಣಾದ, ಸೀತಾರಾಮರಿಗೆ ಶರಣಾದ. ಆಗ ಅವನು ಅವ್ರನ್ನ ಬೇಡ್ಕೊಂಡ, ಅವ್ರಿಗೆ ಪ್ರಾರ್ಥನೆ ಮಾಡ್ದ. ಆ ಸಮಯದಲ್ಲಿ ಯಾವಾಗ ನಾವು ಒಂದು ಪ್ರಾರ್ಥನೆ ಮಾಡ್ತೀವಲ್ಲ, ಆಗ ನಾವು ನಮ್ಮ ಕರ್ತೃತ್ವ ಭಾವವನ್ನ ಬಿಟ್ಟಾಕಿದೀವಿ ಅಂತ ಅರ್ಥ. ಪ್ರಾರ್ಥನೆ ಮಾಡಿ ಅವನು ಹುಡುಕ್ತಾ ಅಲ್ಲ, ಆವಾಗ ಸೀತೆ ಸಿಕ್ಕಿದ್ಲು. ಯಾಕೆ? ಯಾಕೆಂದ್ರೆ ಎಲ್ಲಿ ತನಕ ಆಂಜನೇಯ ನಾನ್ ಹುಡುಕ್ತಾ ಇದ್ದೀನಿ, ನಾನ್ ಸೀತೆನ್ ಕಣ್ಣು ಹಿಡಿತೀನಿ ಅಂತ ಆ ಸೂಕ್ಷ್ಮವಾದ ಅಹಂಭಾವ ಇತ್ತಲ್ಲ, ಅಲ್ಲಿ ತನಕ ಸೀತೆ ಅವನಿಗೆ ಕಾಣಿಸ್ಕೊಳ್ಳಿಲ್ಲ. ಯಾವಾಗ ಅವನು ಭಗವಂತನಿಗೆ, ಸೀತಾರಾಮರಿಗೆ ಶರಣ ಹೋದ, ಯಾವಾಗ ಅವನು ನಿಮ್ಮ ಕೃಪೆಯಿಂದಾನೇ ನೀವು ನನಗೆ ತೋರಿಸ್ಬೇಕು ಅಂತ ಬೇಡ್ಕೊಂಡಲ್ಲ, ಆಗ ಅವರ ಕೃಪೆಯಿಂದ ಸೀತೆ ಅವನಿಗೆ ಸಿಕ್ಕಿದ್ಲು. ಇದೇ ರೀತಿ ನಾವು ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಸಾಧನೆಯಲ್ಲಿ, ನಾವು ಆಧ್ಯಾತ್ಮಿಕ ಜೀವನದಲ್ಲಿರ್ಬೋದು, ನಮ್ಮ ಲೌಕಿಕ ಜೀವನದಲ್ಲಿರ್ಬೋದು, ಯಾವಾಗ ನಾವು ನಾನ್ ಮಾಡ್ತೀನಿ, ನಾನು ಇದನ್ನ ಸಾಧಿಸ್ತೀನಿ, ನಾನು ಇದನ್ನ ಗೆದ್ಕೋತೀನಿ ಅಂತ ಅನ್ಕೋತೀವಲ್ಲ, ಆಗ ಅಲ್ಲಿ ಕರ್ತೃತ್ವ ಭಾವ ಬಂತು, ನಾನ್ ಮಾಡ್ತಾ ಇದ್ದೀನಿ ಅಂತ ಅಹಂಭಾವ ಬರುತ್ತೆ. ಸೊ ಆ ಅಹಂಭಾವ, ಆ ಕರ್ತೃತ್ವ ಭಾವ ಅದೆಲ್ಲ ಇದ್ದಾಗ ನಮಗ್ ತುಂಬಾ ಸರಿ ನಾವು ಏನ್ ಸಾಧಿಸ್ಬೇಕು ಅನ್ಕೊಂಡಿದೀವೋ ಅದನ್ನ ನಡೀದೇ ಇರಬಹುದು. ಆದ್ರೆ ಯಾವಾಗ ನಾವು ಭಗವಂತನಿಗೆ ಶರಣ ಹೋಗ್ತೀವೋ, ಯಾವಾಗ ನಾನೊಂದು ಕರ್ವಿ ಮಾತ್ರ, ನಾನೊಂದು ಮಾಧ್ಯಮ, ನಾವೊಂದು ನಿಮಿತ್ತ, ಭಗವಂತ ನನ್ನಿಂದ ಇದನ್ನ ಮಾಡಿಸ್ತಾ ಇದ್ದಾನೆ, ಭಗವಂತ ಅವನ ಕೃಪೆಯಿಂದ ಇದು ನಡೆಯುತ್ತೆ, ನಾನ್ ಕೇವಲ ಅಲ್ಲಿ ಒಂದು ಮಾಧ್ಯಮ, ಭಗವಂತಾನೇ ಮಾಡೋನು, ಅವನು ನನ್ನಿಂದ ಮಾಡಿಸ್ತಾನೆ ಅನ್ನೋ ಭಾವದಿಂದ ನಾವು ಮಾಡಿದಾಗ, ಆಗ ಯಾವ ಕಾರ್ಯ ನಾವು ಮಾಡಕ್ ಹೊರಟ್ರು ಅದು ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ. ಇದನ್ನ ನಾವು ಗಮನಿಸ್ಕೋಬೇಕು. ಬಹಳಷ್ಟು ಜನ ನಿಮ್ಗೆ ಸಾಧನೆಯಲ್ಲೂ ಕೂಡ ನಾನ್ ಸಾಧನೆ ಮಾಡ್ತೀನಿ, ನಾನ್ ನಾಮ ಜಪ ಮಾಡ್ತೀನಿ, ನಾನ್ ಸತ್ಸಂಗ ಹೇಳ್ತೀನಿ, ನಾನ್ ಸತ್ಸಂಗ ಕೇಳಿಸ್ಕೋತೀನಿ, ಇದೆಲ್ಲ ನಮ್ಮಲ್ಲಿ ಭಾವ ಇರುತ್ತೆ. ಆದ್ರೆ ಆ ರೀತಿ ಮಾಡಿದಾಗ ನಮ್ಗೆ ಅದ್ರ ಸಂಪೂರ್ಣ ಫಲ ಸಿಗಲ್ಲ. ಆದ್ರೆ ಭಗವಂತ ನನಗೆ ಈ ಅವಕಾಶ ಕೊಟ್ಟಿದ್ದಾನೆ, ಭಗವಂತ ನನ್ನಿಂದ ಇದನ್ನ ಮಾಡಿಸ್ಕೋತಾ ಇದ್ದಾನೆ, ಭಗವಂತ ನನಗೆ ಇದನ್ನ ಕೇಳೋ ಅವಕಾಶ ಕೊಟ್ಟಿದ್ದಾರೆ, ಈ ಭಾವ ನಾವು ಇಟ್ಕೊಂಡಾಗ ಅವರ ಕೃಪೆಯಿಂದ, ಆಚಾರ್ಯರ ಕೃಪೆ ಮತ್ತು ಭಗವಂತನ ಕೃಪೆ, ಇವರಿಂದ ಇದೆಲ್ಲ ನಡೀತಾ ಇದೆ ಅಂತ ಭಾವ ಇಟ್ಕೊಂಡಾಗ ನಮಗದರ ಫಲ ಸಂಪೂರ್ಣವಾಗಿ ಸಿಗುತ್ತೆ. ಆ ಕಾರ್ಯನೂ ಚೆನ್ನಾಗಿ ನಡೆಯುತ್ತೆ. ನಮಗೇನು ಅದರಲ್ಲಿ ಬರಬೇಕೋ ಅದು ಗುರುಗಳ ಆಶೀರ್ವಾದದಿಂದ ನಮಗ್ ಖಂಡಿತ ಅದು ಸಿಗುತ್ತೆ. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಈಗ ಇಷ್ಟೆಲ್ಲ ನಮ್ಗೆ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ಇದೆಲ್ಲ ಆಚಾರ್ಯರ ವ್ಯಾಖ್ಯಾನದಲ್ಲಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಬರೆದಿಟ್ಟಿದ್ದಾರೆ, ಅದು ನಮಗ್ ಸಿಗ್ತಾ ಇದೆ ಅನ್ನೋದಕ್ಕೆ ಆಚಾರ್ಯ ಚರಣಗಳಲ್ಲಿ ಮತ್ತು ಶ್ರೀರಾಮನ ಚರಣಗಳಲ್ಲಿ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನ ಒಳ್ಳೆ ರೀತಿಯಲ್ಲಿ ನಮಗೆ ಕಲ್ತ್ಕೊಳ್ಳೋ ಥರ, ನಮ್ಮ ಜೀವನದಲ್ಲಿ ಅದನ್ನ ಪಾಲನೆ ಮಾಡೋ ಥರ ಒಂದು ಸದ್ಬುದ್ಧಿ, ಒಂದು ಸಾಮರ್ಥ್ಯ ಅವ್ರು ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ
पुण्यश्लोकाय मङ्गलम् पितृभक्ताय सततं भ्रातृभिः सह सीतया नन्दिताखिललोकाय रामभद्राय मङ्गलम् श्रीमते रघुवीराय सेतुलङ्घितसिन्धवे जितराक्षसराजाय रणधीराय मङ्गलम् मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ನೆಕ್ಸ್ಟ್ ಏನಾಯಿತು ಅಂತ ಅಲ್ಲಿ ನೋಡೋಣ. ನಮಸ್ಕಾರ.